ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನಿಂದ ಲಾಯದಗುಂದಿ ಮತ್ತು ನಾಗರಾಳ ಪಟ್ಟದಕಲ್ಲು ಗೂಡೂರು ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ನಾಗರಾಳ ಎಸ್ಪಿ ಗ್ರಾಮದಿಂದ 2 ಕಿಲೋಮೀಟರ್ ಅಂತರ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಗುಡ್ಡದಿಂದ ರೈತರ ಜಮೀನಿಂದ ನೀರು ಹರಿದು ಬಂದು ರಸ್ತೆಯಲ್ಲಿ ನೀರು ನಿಂತು 2-3 ತಿಂಗಳು ಕಳೆದರೂ ಕೂಡ ದಿನನಿತ್ಯ ರೈತರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲು ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತು ಎತ್ತಿನ ಚಕಡಿ ಹೋಗಲು ಕೂಡ ಮತ್ತು ಬೈಕ್ ಮತ್ತು ಕಾರು ಬಸ್ಸು ಹೋಗಲು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆದರೆ ಈ ಕಡೆ ಯಾವ ಅಧಿಕಾರಿಗಳು ಆಗಲಿ ಕೂಡ ಯಾವ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಚರ್ಚೆ ಮಾಡುವುದಾಗಲಿ ಅದನ್ನು ಬಗೆಹರಿಸುವುದಾಗಲಿ ಯಾರು ಕೂಡ ಮಾಡಿಲ್ಲ. ಹಾಗಾದರೆ ರೈತರ ಸಮಸ್ಯೆ ಕೇಳುವವರು ಯಾರೋ? ರೈತರು ದಿನನಿತ್ಯ ಹೊಲದ ಕೆಲಸಕ್ಕೆ ಹೋಗಲು 2-3 ಅಡಿ ನೀರಲ್ಲಿ ಹೋಗಬೇಕು. ಈ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬೇಗನೆ ರೈತರಿಗೆ ರಸ್ತೆಯನ್ನು ನೀರಿನಿಂದ ಖಾಲಿ ಮಾಡಿಸಬೇಕು ಅಂತ ಬೈಕ್, ದ್ವಿಚಕ್ರ ಮತ್ತು ಬಸ್ ಸವಾರರು ಮತ್ತು ಸ್ಥಳೀಯರು ಸಾರ್ವಜನಿಕರ ಪರವಾಗಿ ಮಲ್ಲಪ್ಪ ಕಬ್ಬರಿಗೆ ಕೇಳಿದ್ದಾರೆ. ರೋಡ್ನಾಗ ಯಾಕೆ ನಿಂತ ನೀರಿನ ನಾಗರಾಳ ಗ್ರಾಮದಲ್ಲಿ 5 ಕಿಲೋಮೀಟರ್ ಮುಂದೆ ಜಮೀನು ಉಳಿದೈತಿ. ಆ ಜಮೀನು ಹೋಗಾಕ ಜನರಿಗೆ ರೈತರಿಗೆ ಭಾಳ ತ್ರಾಸಾಗಿ ಇದು ಮೊದಲ ನೀರು ಎಲ್ಲಿ ಹೋಗ್ಬೇಕೈತೆ ಅಲ್ಲಿ ಹೋಗ್ತಿತ್ತು. ಈಗ ಮ್ಯಾಲೆ ಕಿನಾಲ್ ಆಗಿ ನೀರು ಎಲ್ಲಿ ಹೋಗ್ಲಾರ್ದಂಗೆ ಇಲ್ಲಿ ಗುಡಿಕಿನವ್ರು ಎಲ್ಲ ಒಡ್ಡು ಕಟ್ಟಿದ್ರು. ಗುಡ್ಡ ನೀರು ತಳಗೆ ಬಂತು. ಆಮೇಲಿಂದ ರೋಡು ಕಟ್ ಆಗಿ ಪಟ್ಟದಕಲ್ಲು ಬಸ್ಸು ರೂಟ್ ಹೋಗುದು ಅದು ಬಂದಾತು ಮತ್ತು ಜನರಿಗೂ ಬಂದಾತು. ರೈತರಿಗೆ ಭಾಳ ತ್ರಾಸ ಆಗ್ಬಿಟ್ಟೈತಿ. ನಿಮ್ಗೆ ದಿನನಿತ್ಯ ಕೆಲಸ ಮಾಡಕ್ಕೆ ಭಾಳ ತೊಂದರೆ ಆಗೈತೆ. ಭಾಳ ತೊಂದರೆ ಆಗ್ಬಿಟ್ಟೈತಿ. ಅದಕ್ಕೆ ಮೇಲೆ ಅಧಿಕಾರಿಗಳು ಬಂದು ವಿಚಾರ ಮಾಡಿ ಇದನ್ನ ನಮ್ಮ ಗಮನಕ್ಕೆ ತಗೊಂಡು ಇದನ್ನ ವಿಚಾರ ಮಾಡಿ ಪರಿಹಾರ ಮಾಡ್ಬೇಕು. ಈ ನೀರಿನ ಕಳಿಸ್ಬೇಕು ಪರಿಹಾರ ಮಾಡ್ಬೇಕು. ಮಂಜುನಾಥ್ ವಾಲಿಕರ, ಬಾಗಲಕೋಟೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.